ಎಲ್ಲರಿಗೂ ಅವ್ರ ಲೈಫಲ್ಲಿ ಹೆಲ್ದಿಯಾಗಿರಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ಈ ಒಂದು ಎಪಿಸೋಡಲ್ಲಿ ಹೆಲ್ದಿಯಾಗಿ ಹೇಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾವು ಒಂದು ಸಣ್ಣ ಬೀಟ್ರೋಟು, ಹಾಗೆ 200 ಗ್ರಾಮ್ ಅಷ್ಟು ಬೆಟ್ಟದ ನೆಲ್ಲಿಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸಣ್ಣ ಶುಂಠಿ, ಅರ್ಧ ಸ್ಪೂನಷ್ಟು ಬೆಲ್ಲ, ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಫಿಲ್ಟರ್ ಇಲ್ಲದೇನೂ ನೀವು ಐಸ್ ಕ್ಯೂಬ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು, ಬಟ್ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇದನ್ನು ಫಿಲ್ಟರ್ ನೀಟಾಗಿ ಮಾಡಿಕೊಂಡು ಅದನ್ನು ಒಂದು ಟ್ರೇಯಲ್ಲಿ, ಐಸ್ ಟ್ರೇಯಲ್ಲಿ ಹಾಕ್ಕೊಂಡು ಫ್ರೀಸರಲ್ಲಿ ಫ್ರೀಸ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೀಟ್ರೂಟಿಂದ ನಿಮ್ಮ ಹಾರ್ಟ್ ಹೆಲ್ತ್ ಒಳ್ಳೆಯದು, ಆಮ್ಲ ವಿಟಮಿನ್ ಸಿ ತುಂಬ ಹೆಚ್ಚಿರುತ್ತೆ. ಸೊ ಅದು ಡೈಜೆಷನಿಗೆ ಕೂಡ ಒಳ್ಳೆಯದು. ಕರಿಬೇವಿನ ಸೊಪ್ಪು ನಿಮ್ಮ ಹೇರ್ ಹೆಲ್ತಿಗೆ ಒಳ್ಳೆಯದು. ಈ ಥರನೇ ಸುಮಾರಷ್ಟು ನೀವು ತರಕಾರಿಗಳು, ಕಾಳುಗಳನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಈ ಥರ ಐಸ್ ಟ್ಯೂಬಲ್ಲಿ ಇಟ್ಕೊಂಡು ನೀವು ಫ್ರೀಸ್ ಮಾಡಿ ಇಟ್ಕೊಳ್ಬೋದು. ಜ್ಯೂಸ್ ಮಾಡಿಕೊಂಡು ಪ್ರತಿದಿನ ಕುಡಿಯೋದಕ್ಕೆ ಆಗೋದಿಲ್ಲ ಕೆಲಸ ಮಾಡೋರಿಗೆ. ಸೊ ಇದೊಂದು ಬೆಸ್ಟ್ ವೇ ಅಂತ ಹೇಳ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಮಾಡಿಕೊಂಡು, ಉಗುರು ಬೆಚ್ಚ ನೀರು ಮಾಡಿಕೊಂಡು, ಒಂದು ಗ್ಲಾಸಲ್ಲಿ 2 ಟ್ಯೂಬ್ ಅಷ್ಟು ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಒಂದು ಚೂರು ಅಂದರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಬೆಳಗ್ಗೆ ಎದ್ದು ತುಪ್ಪ ಹಾಕ್ಕೊಂಡು ಬಿಸಿ ನೀರು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ತುಪ್ಪ ಹೆಲ್ದಿ ಫ್ಯಾಟ್ ಅಂತಾರೆ. ಬೆಳಗ್ಗೆ ಎದ್ದು ಮೊದಲು ನಾವು ಹೆಲ್ದಿ ಫ್ಯಾಟ್ನ ತೊಗೊಳೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ಡಿಟಾಕ್ಸ್ ಡ್ರಿಂಕ್. ಬೆಳಗ್ಗೆ ಪ್ರತಿದಿನ ಎದ್ದು ಕುಡೀರಿ, ಹೆಲ್ದಿಯಾಗಿರಿ, ಸ್ಟ್ರಾಂಗ್ ಆಗಿರಿ, ಖುಷಿಯಾಗಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.